ಸದನದ ಕದನದಿಂದಾನೇ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. ಮುಂಗಾರು ಅಧಿವೇಶನ ಶುರುವಾಯಿತು. ಇವತ್ತು ಮೊದಲನೇ ದಿವಸನೇ ಹಂಗಾಮ ಆಗುತ್ತೆ ಅನ್ನೋದು ನಿರೀಕ್ಷಿತ. BJP JDS ಮುಖಂಡರುಗಳ ಸಭೆ ಮೇಲೆ ಸಭೆ ಮಾಡಿದ್ರು, ಹೆಂಗೆ ಟೇಕ್ ಆನ್ ಮಾಡಬೇಕು ಸರ್ಕಾರವನ್ನು ಈ ಅಧಿವೇಶನದಲ್ಲಿ ಅಂತ. ಅದರ ಒಟ್ಟಾರೆ ರಿಸಲ್ಟ್ ಗ್ರೌಂಡ್ನಲ್ಲಿ ಕಾಣಿಸ್ತಾ ಇತ್ತು. ಶಾಸಕರ ಭವನದ ಆವರಣದಲ್ಲಿ ವಾಲ್ಮೀಕಿ ಪ್ರತಿಮೆ ಇದೆ. ಆ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ವಿಪಕ್ಷದ ನಾಯಕರು ಪಾದಯಾತ್ರೆಯಲ್ಲಿ ವಿಧಾನಸೌಧಕ್ಕೆ ಬಂದರು. ಏನು ತುಂಬ ದೂರ ಅಂತಲ್ಲ, ನಡ್ಕೊಂಡೇ ಬಂದರು. ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ. ಯಾಕೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ವಾಲ್ಮೀಕಿ ಮಹರ್ಷಿಗಳು ST ಸಮುದಾಯದ ಐಕಾನು. ಹಗರಣ ನಡೆದಿರೋದು ವಾಲ್ಮೀಕಿ ST ಅಭಿವೃದ್ಧಿ ನಿಗಮದಲ್ಲಿ. ಹಗರಣ ನಡೆದಿರುವುದು ಆರೋಪ ಅದೆಲ್ಲ ಮುಗಿದೋಗಿದೆ. ಈಗ ಹಗರಣನೇ. ಬೇರೆ ಬೇರೆ ಘೋಷಣೆಗಳಿರುವ ಪ್ಲಕಾರ್ಡ್ಗಳನ್ನು, ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು BJP ನಾಯಕರು ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಬಂದರು. ನೋಡ್ತಾ ಇದ್ದೀವಿ, ವಿಜಯೇಂದ್ರರು, R ಅಶೋಕು, CT ರವಿ, ಛಲವಾದಿ ನಾರಾಯಣಸ್ವಾಮಿ ಅವರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಬಸನಗೌಡ ದದ್ದಲ್ರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಆಯಿತು. ಹೆಚ್ಚು ಕಡಿಮೆ ಇದೇ ಟೈಮಿಗೆ ಮುಖ್ಯಮಂತ್ರಿಗಳ ಕಾನ್ವಾಯ್ ಬಂತಲ್ಲಿ. ಅರವಿಂದ ಬೆಲ್ಲದ್ರು ಮುಖ್ಯಮಂತ್ರಿಗಳ ಕಾನ್ವಾಯ್ಗೆ ಭಿತ್ತಿ ಪತ್ರವನ್ನು ಹಿಡಿದು ಘೋಷಣೆ ಕೂಗುದು. ಮುಖ್ಯಮಂತ್ರಿಗಳ ಕಾರಿಗೆ ನೋಡ್ಕೊಂಡು ಹೋದ್ರು ಸಿದ್ದರಾಮಯ್ಯನವರು. ಭಿತ್ತಿ ಪತ್ರಗಳನ್ನೆಲ್ಲ ಒಳಗಡೆ ತಗೊಂಡು ಹೋಗಂಗಿಲ್ಲ, ಸದನದ ನಿಯಮ ಅದು. ಮಾರ್ಷಲ್ಗಳು ಚೆಕ್ ಮಾಡಿದ್ರು. BJP JDS ಶಾಸಕರ ಕೈಯಲ್ಲಿದ್ದ ಭಿತ್ತಿ ಪತ್ರಗಳನ್ನು ಅಲ್ಲೇ ಎಂಟ್ರೆನ್ಸ್ನಲ್ಲೇ ಇಸ್ಕೊಂಡು ಒಳಗಡೆ ಬಿಟ್ಟರು. ವಾಲ್ಮೀಕಿ ST ಅಭಿವೃದ್ಧಿ ನಿಗಮದ ಹಗರಣ, ಮೂಡಾ ಹಗರಣ. ವಕ್ಫ್ನಲ್ಲಿ 4 ಕೋಟಿ ರೂಪಾಯಿ ಈ ಹಿಂದಿನ CEO ತಿಂದು ಹಾಕಿದ್ದಾರೆ, ಜುಲ್ಫಿಕರ್ ಉಲ್ಲಾ ಅಂತ. ಅದೊಂದು ಕೇಸ್ ಆಗಿದೆ. ಲೆಕ್ಕಾಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಟೂರಿಸಂ ಡಿಪಾರ್ಟ್ಮೆಂಟ್ನ 2,47,00,000 ರೂಪಾಯಿ IDBIನ ಬ್ಯಾಂಕ್ನಲ್ಲಿತ್ತು. ಅಧಿಕಾರಿಗಳು ತಿಂದು ತೇಗಿದ್ದಾರೆ ಅಂತ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದೆ. ಇಲಾಖೆ ಹೊರಗೆಳೆದಂಥ ಪ್ರಕರಣ ಅದು. ಅಪೆಕ್ಸ್ ಬ್ಯಾಂಕ್ನಲ್ಲೂ ಕೂಡ ಹಗರಣ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿಪಕ್ಷಗಳಿಗೆ ಮಾತಾಡೋದಕ್ಕೆ ಸಾಕಬೇಕಾಗುವಷ್ಟು ಸಬ್ಜೆಕ್ಟ್. ಸದನದಲ್ಲಿ ಚರ್ಚೆಗೆ ಅವಕಾಶ ಸಿಗುತ್ತೋ ಸಿಗದಿಲ್ವೋ? ಮುಖ್ಯಮಂತ್ರಿಗಳು ಹೇಳಿದ್ರು, ತನಿಖೆ ನಡೀತಾ ಇದೆ, ಅಂತಿಮ ಹಂತದಲ್ಲಿದೆ. ಈ ಟೈಮ್ನಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತಿಲ್ಲ, ಆದರೆ ಸಾರ್ವಜನಿಕರಿಗೆ ಸರಿಯಾದ ಮೆಸೇಜ್ ಹೋಗಲಿ ಅನ್ನೋ ಕಾರಣಕ್ಕೆ ನಾವು ನಿಯಮಾನುಸಾರ ಅವಕಾಶ ಕೊಡ್ತೀವಿ ಅಂತಂದ್ರು. ಪ್ರಶ್ನೋತ್ತರದ ಬಳಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಚರ್ಚೆಯಾಗಲಿ ಅಂತ ಕೇಳಿಸ್ಕೊಳ್ಳಿ. ಅದಕ್ಕಾಗಿ ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೇನೆ. ನನ್ನ ಕೆಲಸವೇ ನಿಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನ ಕೇಳ್ರಿ. ಸ್ವಲ್ಪ ನಾವು ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ. ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ.
ಅದನ್ನೆಲ್ಲ ಅದಕ್ಕೋಸ್ಕರ ಅವರೆಲ್ಲ ಕೂತಿರೋದು. ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ನಿಮಿಷ ಇರಪ್ಪ ಸ್ವಲ್ಪ. ಮುಖ್ಯಮಂತ್ರಿ ಹೇಳಿದ್ದಾರೆ, ಈಗ ಅವರು ಅಡ್ಜಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಅವ್ರೇನು ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್. ಕಂದಾಯ ಸಚಿವರು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್, ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದು, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿರೋ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ. ಸಿಬಿಐ ತನಿಖೆ ಕೊಡ್ರಿ, ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ. ಸಿಬಿಐ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ ಸಿಬಿಐ ಕೊಡ್ಬೇಕು ಅಂತ? ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದ. ಇನ್ನು ಆರ್ ಅಶೋಕ್ ಅವರು ಖಟಾಖಟ್ ಅಂತ 100% ದುಡ್ಡನ್ನು ನುಂಗಿ ನೀರು ಕುಡಿದಿರುವ ಪ್ರಕರಣ ಇದು ಅಂತ ಅವ್ರು ಹೇಳಿದ್ರು. ಒಂದು ಚಾನಲ್ನಲ್ಲಿ ಬಂದಿದೆ, 20 ಕೋಟಿ ರೂಪಾಯಿ ಬಳ್ಳಾರಿಯ ಎಲೆಕ್ಷನ್ನಿಗೆ ಖರ್ಚಾಗಿದೆ. ಚಾನಲ್ ಹೆಸರು ಹೇಳಲ್ಲ ಅಂದ್ರು ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲ, ಅದು ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇಡಿ ಅವರು ಪ್ರಸ್ತಾಪಿಸಿರುವ ವಿಷಯವೇ ಹೊರತು ಅಡ್ಮಿಟೆಡ್ ಫ್ಯಾಕ್ಟ್ ಅಲ್ಲ ಅಂತಾರೆ ಮುಖ್ಯಮಂತ್ರಿಗಳು. ನಾಗೇಂದ್ರ ಅವರು ಒಪ್ಕೊಂಡಿಲ್ಲ, ನಾನು 20 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದ ದುಡ್ಡನ್ನು ತಂದು ಎಲೆಕ್ಷನ್ ಮಾಡಿದ್ದೀನಿ ಅಂತ ಒಪ್ಕೊಂಡಿಲ್ಲ. ಇಟ್ ಈಸ್ ನಾಟ್ ಅನ್ ಅಡ್ಮಿಟೆಡ್ ಫ್ಯಾಕ್ಟ್ ಅಂತ ಅಶೋಕ್ ಅವರು ಮುಂದುವರಿಸಿದ್ರು. ಶಾಂಗ್ರಿಲಾ ಹೋಟೆಲ್ಲು ಇದಕ್ಕೆಲ್ಲ ಹೆಡ್ ಆಫೀಸು. ಏಕಾಏಕಿ ಆದಂಥ ಹಗರಣ ಇಲ್ಲ, ಇದು ಪ್ರೀ ಪ್ಲ್ಯಾಂಡ್ ಆಗಿ ಹಗರಣ ನಡೆದಿದೆ. ನಾಗೇಂದ್ರರಿಗೆ ಎಲೆಕ್ಷನ್ನಿಗೆ ದುಡ್ಡು ಬೇಕಾಗಿತ್ತು, ಠಕಾಟಕ್ ಅಂತ ತಗೊಂಡ್ರು ಅಂತ. ಕೇಳಿಸ್ಕೊಳ್ಳಿ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ಥರ 187 ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರೋಂಥ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗೀರಿ, ಇಲ್ಲ. ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಇದಕ್ಕೆ ಆ ಟೈಮಿಗೆ ಬೇಕಾಗಿತ್ತು ದುಡ್ಡು, ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು. ಇದಕ್ಕೆ ಬಟ್ಟೆ ತಗೊಂಡ್ರು, ಎಲ್ಲದಕ್ಕೂ ತೆರಿಗೆ ಇದೆ. ಆ ತೆರಿಗೆಗೆ ಬೆಲೆ ಏನು ಬರ್ತೈತೆ? ನೀವು ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಯಾಕೋ ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ. ಟಿ ವಿಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾಯಿತ್ತು, ಅಲ್ಲಿ ವಸೂಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾಯಿತ್ತು. ನಾನು ಅದನ್ನು ಅಥೆಂಟಿಕ್ ಅಂತ ಹೇಳಕ್ಕೆ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ. ಯಾವ ಚಾನಲ್ ಬಂದಿದೆ ಅಂತಾನು ಹೇಳ್ತೀನಿ ನಾನು. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿ ಅವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೂಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. I am not defending any person. I am not defending, any facts. ಕೂತ್ಕೊಳ್ರಿ. ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ ಆಗಿ ಆಯಿತು ಅಂತ. ಸಡನ್ ಆಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು. ಪ್ರೀ ಪ್ಲ್ಯಾನ್ಡ್ ಎಲ್ಲ, ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು. ಪಿ ಚಂದ್ರಶೇಖರ್ ಅವರ ಡೆತ್ ನೋಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು.
ಒಂದು ಕಡೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸೇರಿ ಕಾಂಗ್ರೆಸ್ ಮೇಲೆ ಸರ್ಕಾರದ ಮೇಲೆ ಬೀಳ್ತಾ ಇದ್ದರೆ ಒಂದು ಮಧ್ಯದಲ್ಲಿ ಒಂದು ಕಡೆ ಆರ್ ಅಶೋಕ್ ವರ್ಸಸ್ ಬಸನಗೌಡ ಯತ್ನಾಳ್ ಆಯಿತು. ಯತ್ನಾಳ ಗೌಡರಿಗೆ ಒಂದು ಸಿಟ್ಟೇನೆಂದರೆ ಅಥವಾ ಅವ್ರದ್ದೊಂದು ಸಂಶಯ ಏನಂದರೆ, ನಮ್ಮ ಪಕ್ಷದ ಲೀಡರ್ಸು ಕಾಂಗ್ರೆಸ್ನವ್ರ ಜೊತೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ, ಒಳ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅದನ್ನು ಡೈರೆಕ್ಟಾಗಿ ಹೇಳ್ಬಿಟ್ರಿ ಇವತ್ತು, ಒಳ ಒಪ್ಪಂದ ಮಾಡ್ಕೋಬೇಡಿ ನೀವು ಅಂತ. ಈ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು ಏನು ಹೇಳಿದರು, ಇದು ಭಾಳ ಸೀರಿಯಸ್ ಆದ ಆರೋಪ, ಹಗರಣ, ಬಿ ಜೆ ಪಿಯವ್ರು ಬಿಟ್ಟರು ನಾವು ಬಿಡೋದಿಲ್ಲ ಇದನ್ನ ಅಂತ ಕಾಂಗ್ರೆಸ್ ಮುಖಂಡ ಹೇಳಿತ್ತು. ಬಿ ಜೆ ಪಿಯವ್ರು ಬಿಟ್ಟರು ನಾವು ಬಿಡಲ್ಲ ಇದನ್ನ ಅಂತ. ಅದನ್ನು ಆರ್ ಅಶೋಕ್ ಅವರು ಪ್ರಸ್ತಾಪಿಸ್ತಾ ಇದ್ರು, ಬಿ ಜೆ ಪಿ ಬಿಟ್ಟರು ಹರಿಪ್ರಸಾದ್ ಅವರು ಬಿಡಲ್ಲ ಅಂದಿದ್ದಾರೆ ಅಂತ. ಅದಕ್ಕೆ ಯತ್ನಾಳರು ಎದ್ದು ನಿಂತು ಎಲ್ಲರೂ ಗಟ್ಟಿಯಾಗಿ ನಿಂತ್ಕೋಬೇಕು, ಯಾವುದೇ ಕಾರಣಕ್ಕೂ ಒಳ ಒಪ್ಪಂದ ಮಾಡ್ಕೋಬಾರ್ದು ಅಂದರು. ಇದನ್ನು ತಮ್ಮ ಪಕ್ಷದವರು ತಾವೇ ಯತ್ನಾಳರು ಹೇಳಿದ್ದು, ವಿಪಕ್ಷ ನಾಯಕರಿಗೆ ಯತ್ನಾಳವ್ರು ಹೇಳಿದ್ದು. ಅದಕ್ಕೆ ಅಶೋಕ್ ಅವ್ರು ಕೇಳ್ತಾರೆ, ನೀವು ಬಿಟ್ಟು ಬಿಡ್ತೀರಾ ಅಂತ. ಮಜಾ ಇದೆ ಇದು, ಕೇಳಿಸ್ಕೊಳ್ಳಿ. ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ, ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್, ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಿ ಕೆ ಹರಿಪ್ರಸಾದ್ ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು. ಬಿ ಜೆ ಪಿಯವರೇ, ಇದನ್ನ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ. ಈ ದಲಿತರ ಹಣ, ಇಬ್ರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ಕಾಗಲ್ಲ ನಾನು. ಇದು ದಲಿತರ ಹಣ, ಒಂದ್ ನಯಾ ಪೈಸನು ಕೂಡ ಲೂಟಿ ಆಗಕ್ ಬಿಡಲ್ಲ. ಬಿಜೆಪಿ ಅವರೇ, ನೀವು ಬಿಡ್ಲಿಲ್ಲ ಅಂದ್ರು ನಾನ್ ಬಿಡಲ್ಲ ಅಂತ ಹೇಳಿದ್ದಾರೆ. ನೀವು ಬಿಟ್ರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು, ಅದೇ ನಾನು ಹೇಳಿದಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳಕ್ಕೆ ಇದು ಎಲ್ಲ ಹೇಳ್ತಾ ಇದ್ದೀನಲ್ಲ. ಬೆಳಗ್ಗೆನ ಅಡ್ವೈಸ್ ಮಾಡಿದಿರಲ್ಲ ನೀವೆಲ್ಲ ನಿಂತ್ಕೊಳಕ್ಕೆ ಹೆಂಗೆ ಅಂತ ಹೇಳಿ. ಬಸವನಗೌಡ್ರೆ ಅಡ್ವೈಸ್ ಮಾಡಿರೋದು ನಿಂತ್ಕೊಳಕ್ಕೆ. ಆಯ್ತು, ಈಗ ನೀವು ಕೂತ್ಕೊಳ್ಳಿ, ಅಲ್ಲ ನೀವು ಯಾಕೆ ನಿಂತಿದ್ದೀರಿ? ಆಯ್ತು, ಕೂತ್ಕೊಳ್ಳಿ ಸರ್, ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಏನ್ ತೊಂದ್ರೆ, ಎಷ್ಟೊತ್ತಾರು ಮಾತಾಡ್ಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯಿ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ನಿಮ್ ಪಾರ್ಟಿಯವರೆಲ್ಲ ನಿನ್ ತೆಗಿಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಸುಮ್ನೆ ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್, ನಾವು ನೋಡ್ಲಿಲ್ಲ ತಾವು ಹೆಂಗ್ ಮಾತಾಡಿದ್ರಿ. ನನಗೇನಿಲ್ಲ, ನೀವು ಅಧ್ಯಕ್ಷರು ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ. ಒಳ್ಳೆ ಕಥೆ ಇದೆ, ಈಗ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ ಒಂದೇ ನಿಮಿಷ, ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು. ಇಷ್ಟೊತ್ತು ತನಕ ನೀವು ನೋಡಿದ್ದಷ್ಟು ವಿಧಾನಸಭೆಯಲ್ಲಿ ನಡೆದಿದ್ದು. ವಿಧಾನ ಪರಿಷತ್ನಲ್ಲಿ ಒಂದು ರೌಂಡ್ ಬೇರೆ ಇದೆ. ಅದು ಸಿ ಟಿ ರವಿಯವರು ಮಾತಾಡ್ತಾ ಆಡ್ತಾ ನಿತ್ಯ ಸುಮಂಗಲಿ ಅನ್ನೋ ಶಬ್ದ ಬಳಸ್ಬಿಡ್ತಾರೆ. ಜೋರು ಗಲಾಟೆ ಆಗಿದೆ, ಅದಕ್ಕೆ ಬರ್ತೀನಿ ಆ ವಿಷಯಕ್ಕೆ. ಆದರೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೆವು. ನಾಗೇಂದ್ರರನ್ನು ಆ್ಯಸ್ ಅ ಪಾರ್ಟಿ ಪ್ರೆಸಿಡೆಂಟ್ ನಾನೇ ಕರೆದು ಕೂಡಿಸ್ಕೊಂಡು ಮಾತಾಡಿದ್ದೀನಿ, ತಪ್ಪು ಮಾಡಿದೀಯೇನಪ್ಪ ಅಂತ ಕೇಳಿದ್ದೀನಿ, ನಂದೇನೂ ತಪ್ಪಿಲ್ಲ ಅಂತ ಆತ ಹೇಳಿದ್ದಾನೆ. ರಾಜೀನಾಮೆ ಕೊಟ್ಟಿದ್ದಾನೆ, ಆದಷ್ಟು ಬೇಗ ತನಿಖೆ ಮುಗಿಸಿ ನನ್ನನ್ನು ಮತ್ತೆ ವಾಪಸ್ ತಗೊಳ್ಳಿ ಎಂದಿದ್ದಾನೆ. ಡಿ ಕೆ ಶಿವಕುಮಾರ್ ಸದನದಲ್ಲಿ ಹೇಳ್ತಾರೆ ಈ ಮಾತನ್ನು. ಈ ಪ್ರಿವಿಲೇಜ್ ಬರೀ ನಾಗೇಂದ್ರರಿಗೆ ಅಷ್ಟೇ ಯಾಕೆ? ಕರೆದು ತಪ್ಪು ಮಾಡಿ ಏನಪ್ಪ ನೀನಂತ ಕೇಳಿ, ಆತ ಹೌದು ಅಂದರೆ ತಪ್ಪಿತಸ್ಥ, ಇಲ್ಲ ಅಂದರೆ ನಿರಪರಾಧಿ ಅನ್ನುವ ಪ್ರಿವಿಲೇಜು ನಾಗೇಂದ್ರರಿಗೆ ಮಾತ್ರ ಯಾಕೆ? ಅಧಿಕಾರಿಗಳನ್ನು ಕಳೆದು ಕೇಳಿಬಿಡಿ. 14 ಜನ ಅರೆಸ್ಟ್ ಆಗಿದ್ದಾರಲ್ಲ, ಒಬ್ಬೊಬ್ಬರನ್ನ ಕರೆದು ಕೇಳೋದಪ್ಪ, ತಪ್ಪು ಮಾಡಿದೀಯ ನೀನು? ಆತ ತಪ್ಪು ಮಾಡಿದ್ದೀನಿ ಅಂದರೆ ಜೈಲಿಗೆ ಹೋಗಲಿ, ತಪ್ಪು ಮಾಡಿಲ್ಲ ಅಂದರೆ ನಿರಪರಾಧಿ ಅನ್ಕೊಳ್ಳಿ. ಒಪ್ಕೊಂಡ್ಬಿಡ್ತಾರಾ? ಈ ಜಗತ್ತಿನ ಇತಿಹಾಸದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಜೈಲಿಗೆ ಹೋದ ರಾಜಕಾರಣಿಯೊಬ್ಬರ ಹೆಸರು ಹೇಳಿ ನನಗೆ. ಹೌದು, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಜೈಲಿಗೆ ಹೋದ ಒಬ್ಬ ರಾಜಕಾರಣಿಯ ಹೆಸರು ಹೇಳಿ. ಈಗ ನಡೀತಿದೆಯಲ್ಲ ಕೇಸು. ಪ್ರಜ್ವಲ್ ರೇವಣ್ಣ ನಾನು ತಪ್ಪು ಮಾಡಿದ್ದೀನಿ ಅಂತಾರ, ಸೂರಜ್ ರೇವಣ್ಣ ತಪ್ಪು ಮಾಡಿದ್ದೀನಿ ಅಂತಾರ, ಯಡಿಯೂರಪ್ಪನವ್ರು ಪೋಕ್ಸೋ ಕೇಸ್ ಆಗಿದೆಯಲ್ಲ, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಯಡಿಯೂರಪ್ಪನವ್ರು ಹೇಳ್ತಾರ. ಎಲ್ಲರೂ ಜೈಲಿಗೆ ಹಾಕಕ್ಕೆ ಓಡಾಡ್ತೀರಿ. ನಾಗೇಂದ್ರಿಗೆ ಮಾತ್ರ ನಾನು ಕರೆದು ಕೇಳಿದ್ದೀನಿ,
ಅವ್ರು ನಾನೇನೂ ತಪ್ಪು ಮಾಡಿಲ್ಲ ಅಂದಿದ್ದಾರೆ. ಮತ್ತು ಕೇಳಿದ್ರಂತೆ, ಏನಾರು ತಪ್ಪು ಮಾಡಿದರೆ ಒಪ್ಕೊಂಬಿಡಪ್ಪ ಅಂದ್ರಂತೆ. ನಾನು ಏನೂ ಮಾಡಿಲ್ಲ ಸರ್ ಅಂದ್ರಂತೆ ನಾಗೇಂದ್ರ ಅವರು. ಆದ್ದರಿಂದ ನಾಗೇಂದ್ರ ನಿರಪರಾಧಿ ಅನ್ನೋ ಥರ ಮಾತಾಡಿದ್ರೆ ತನಿಖೆ ಮಾಡ್ತಾ ಇರೋರು ಪೊಲೀಸ್ ಅಧಿಕಾರಿಗಳು ಸ್ವಾಮಿ. ಅವ್ರಿಗೆ ನೀವು ಓರಲ್ ಇನ್ಸ್ಟ್ರಕ್ಷನ್ಸೇ ಕೊಡಬೇಕಂತಿಲ್ಲ. ಉಪಮುಖ್ಯಮಂತ್ರಿಗಳ ತಾವು ಕಣ್ಣ ಇಶಾರೆ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಅನ್ನೋ ಕೆಲಸ ಮಾಡ್ತಾರವರು. ನೀವು ಸದನದಲ್ಲಿ ನಿಂತ್ಕೊಂಡು ನಾಗೇಂದ್ರ ನಿರಪರಾಧಿ ಅನ್ನೋ ಥರ ಮಾತಾಡ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕಿದು? ಸಿ ಟಿ ರವಿಯವ್ರದ್ದು ಹೇಳಿದ್ನಲ್ಲ, ಪುಟ್ಟಣ್ಣನವರನ್ನು ಉದ್ದೇಶಿಸಿ. ಸಿ ಟಿ ರವಿಯವರು ವಿಧಾನ ಪರಿಷತ್ನಲ್ಲಿ ಮಾತಾಡ್ತಿರುವಾಗ MLC ಪುಟ್ಟಣ್ಣ ಮಧ್ಯೆ ಮಧ್ಯೆ ಎದ್ದು ನಿಂತ್ಕೊಂಡು ಡಿಸ್ಟರ್ಬ್ ಮಾಡ್ತಾಯಿದ್ರು. ಪುಟ್ಟಣ್ಣ ಇವ್ರ ಜೊತೆಗಿದ್ದು ಆ ಕಡೆ ಹೋಗಿ ಗೆದ್ದಿದ್ದಾರೆ. ಈಗ ನಿತ್ಯ ಸುಮಂಗಲಿ ಅನ್ನೋ ಶಬ್ದ ಬಳಸಿದ್ರು. ಅಲ್ಲೇ ಇದ್ದ ಮಹಿಳಾ ಸದಸ್ಯರು ಆಕ್ಷೇಪಿಸಿದರು. ಕೇಳಿಸ್ಕೊಳ್ಳಿ ಒಮ್ಮೆ. ನಿಗಮದ ಅಧ್ಯಕ್ಷನೇ ಅವ್ಯವಹಾರದ ಕೇಂದ್ರ ಬಿಂದುವಾದಾಗ, MDA ಅದರ ರಕ್ಷಕನಾಗಿ ನಿಂತ್ಕೊಳ್ಬೇಕಾದವನು ಭಕ್ಷಕನಾದಾಗ, ಲೆಕ್ಕಾಧಿಕಾರಿಯೇ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡೋದಕ್ಕೆ ಸಹಕಾರಿಯಾಗಿ ನಿಂತಾಗ, ನಾವಿಲ್ಲಿ ಈ ಸದನದಲ್ಲಿ ಚರ್ಚೆ ಮಾಡದೇ ಇದ್ರೆ ಅವ್ರನ್ನ ಮಾತ್ರ ಪಾಪಿಗಳು ಭ್ರಷ್ಟರು ಅಂತ ಕರೆಯೋದಿಲ್ಲ. ಭ್ರಷ್ಟಾಚಾರದಲ್ಲಿ ಇವರಿಗೂ ಪಾಲಿರ್ಬೋದೇನೋ ಅಂತ ಜನ ಸಾರ್ವಜನಿಕ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ಐಡಿಯಾಲಜಿ ಇರುತ್ತೆ. ಆ ಐಡಿಯಾಲಜಿಯ ಬೇಸ್ನಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತೀವಿ. ಆದರೆ ನಮ್ಮ ಉದ್ದೇಶ ಜನಪರ ಕಾಳಜಿನೇ. ನಮ್ಮ ಸಿದ್ಧಾಂತ ಬೇರೆ ಬೇರೆ ಇರ್ಬೋದು, ಆದ್ರೆ ಕಾಳಜಿ ಜನಪರ ಕಾಳಜಿಯಿಂದಲೇ ರಾಜಕಾರಣ ಮಾಡ್ಕೊಂಡು ಬರ್ತೀವಿ. ಹಾಗೆಯೇ ನಮ್ಮ ರಾಜ್ಯದ ನಂಬರ್ 1 ಇರೋರು ಒಂದು ಕಾರ್ಡನ್ನು ಯೂಸ್ ಮಾಡಿದ್ರು. ಅಹಿಂದ ಅಂತ ಒಂದು ಕಾರ್ಡ್ನ ಯೂಸ್ ಮಾಡಿದ್ರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತಕ್ಕಂಥ ಒಂದು ಕಾರ್ಡ್ ಯೂಸ್ ಮಾಡಿದ್ರು. ಇದೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಸರ್ ವಿಚಾರ. ಅಲ್ಲ, ವಿಚಾರ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಚರ್ಚೆಗೆ ಅವಕಾಶ ನಿಮಗೂ ಕೊಡ್ತೀನಿ. ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ನಿತ್ಯ ಸುಮಂಗಲಿಯರು ನಿಮ್ಗೆ ಬೇಕಲ್ಲ, ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್. ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನೇ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ. ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಅಕ್ಕ, ಮಹಿಳೆಯರನ್ನು ಕೊಡ್ತಾರೆ ನಿತ್ಯ ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರು ಏನ್ ಮಾಡ್ತೀರಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಗೌರವಾನ್ವಿತ ಸದಸ್ಯರು ನೀವು. ಅರೇ ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ. ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಮನಸ್ಥಿತಿ ಏನು, ಮಹಿಳೆಯರ ಬಗ್ಗೆ ತಮಗಿರುವಂತಹ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಸಭಾಪತಿಗಳೇ, ನಾನು ಯಾಕೆ ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕಡತದಿಂದ ತೆಗಿ. ಪ್ರಾಣೇಶ್ ಅವರು ಆ ಪದವನ್ನು ಕಡತದಿಂದ ತೆಗೆಯೋದಕ್ಕೆ ಆದೇಶ ಕೊಟ್ಟರು. ವಿಷಯ ಮನುಸ್ಮೃತಿ ತನಕನೂ ಹೋಯ್ತು. ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.